ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಂಪಿ ರಮಣ ಅಂತ ಹೇಳ್ಬಿಟ್ಟು ನಾನು ಬಿಜೆಪಿ ಮಹಿಳಾ ಮೋರ್ಚಾ 2ನೇ ಬಾರಿ ನಾನು ಅಧ್ಯಕ್ಷಳಾಗಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನನಗೆ ಈ ಮಹಿಳಾ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ನಮ್ಮ ಮುಖ್ಯವಾಗಿ ನಾನು ಜನಾರ್ದನ ರೆಡ್ಡಿ ಸಾರ್ ಅವ್ರಿಗೂ ಹಾಗೂ ಲಕ್ಷ್ಮೀನಾರಾಯಣ ಮೇಡಮ್ ಅವ್ರಿಗೂ, ಆಮೇಲೆ ಶ್ರೀರಾಮುಲು ಅಣ್ಣನವ್ರಿಗೂ ಮತ್ತು ಸೋಮಶೇಖರ್ ರೆಡ್ಡಿ ಸಾರ್ ಅವ್ರಿಗೂ, ಪಕ್ಷದ ಅಧ್ಯಕ್ಷರಾದ ಅನಿಲ್ ನಾಯ್ಡು ಅವ್ರಿಗೂ, ಆಮೇಲೆ MLC ಸತೀಶ್ ಅಣ್ಣನವ್ರಿಗೂ ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಪ್ರಮುಖರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತಿದ್ದೀನಿ. ನನಗೆ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿ ಈ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಮತ್ತೊಂದು ಸರ್ತಿ ಹೆಮ್ಮೆಯ ವಿಷಯ. ಯಾಕಂತಂದರೆ ನೆನ್ನೆನೇ ನಾನು ಅದನ್ನು ಸ್ವೀಕಾರ ಮಾಡಿದ್ದು ಹುದ್ದೆ ಸ್ಟಾರ್ಟ್ ಮಾಡೋಕ್ಕಿಂತ ಹಿಂದಿನ ದಿನವೇ ಮಹಿಳಾ ಮೀಸಲಾತಿ ಅನ್ನೋದು ನಡೀತಾ ಇದೆ. ಸಬ್ಜೆಕ್ಟ್ ಬಂದಿದೆ. ಅಥವಾ ನನಗೆ ಸಂತೋಷದ ವಿಷಯ ಅಂತಂದ್ರೆ 33% ರಿಸರ್ವೇಶನ್ ಅದು ಈಗ ಅನುಮೋದನೆ ಆಗ್ತಾ ಇದೆ. ಎಲ್ಲ ಅದಕ್ಕೋಸ್ಕರ ತುಂಬಾ ಸಂತೋಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಮಹಿಳೆಯರ ಪರವಾಗಿ ಏನೇ ಪಕ್ಷದ ಪರವಾಗಿ ಮತ್ತು ಮಹಿಳೆಯರ ಪರವಾಗಿ ನಾನು ಯಾವತ್ತಿಗೂ ನಿಲ್ತೀನಿ ಅಂತ ಹೇಳ್ತಾ ಇನ್ನು ಮುಂದೆ ಅನೇಕ ಕಾರ್ಯಕ್ರಮಗಳನ್ನ ನಾನು ಮಾಡ್ತೀನಿ. ಅದು ಇವತ್ತು ನಾವು ಮಹಿಳಾ ಮೀಸಲಾತಿ ಪರವಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಆಯ್ತು. ಅದಾದ್ಮೇಲೆ ಸಾಯಂಕಾಲ ಟೌನ್ ಹಾಲ್ ಕಾರ್ಯಕ್ರಮ, ಅಂದ್ರೆ ಬಿಜೆಪಿ ಮಹಿಳಾ ಅಲ್ಲದೆ ಎಲ್ಲಾ ಮಹಿಳೆಯರು ಸೇರ್ಕೊಂಡು ನಾವು ಒಂದು ಟೌನ್ ಹಾಲ್ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಅದು ಬಳ್ಳಾರಿ 10ನೇ ವಾರ್ಡಲ್ಲಿ ಮರ್ಸಾಮ್ ಮಠ ಹಾಲಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು 300 ಜನ ಮಹಿಳೆಯರನ್ನು ಸೇರಿ ಅದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಮಂಡಲದಲ್ಲಿ ಬೈಕ್ ರ್ಯಾಲಿ ಅಥವಾ ಪಾದಯಾತ್ರೆ ಅಂತ ಅನ್ಕೊಳ್ತಾ ಇದ್ದೀವಿ. ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಒಂದು 100 ಜನ ಸಂಖ್ಯೆಯಲ್ಲಿ ಮಹಿಳೆಯರು ಮಾಡ್ಬೇಕಂತ ಅನ್ಕೊಂತಿದ್ವಿ. ಇದ್ರ ಜೊತೆಗೆ ಸಮಾವೇಶಗಳು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಮಿಸ್ ಕಾಲ್ ಕೊಡೋದ್ರ ಮೂಲಕ, ಸಹಿ ಸಂಗ್ರಹ ಮೂಲಕ ನಾವು ದೇಶದ ನರೇಂದ್ರ ಮೋದಿಜಿ ಅವರಿಗೆ ನಮ್ದೆಲ್ಲ ಒಮ್ಮತ ಇದೆ, ನಮ್ಮ ಮಹಿಳೆಯರು ಇಷ್ಟು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆಲ್ಲ ಸಹಕಾರ ಮಾಡಬೇಕು. ಮತ್ತೆ ಮಹಿಳೆಯರು ಕೂಡ ತುಂಬಾ ಉತ್ಸುಕತೆಯಿಂದ ಇದ್ದಾರೆ, ಸಂತೋಷದಿಂದ ಇದ್ದಾರೆ. ಎಲ್ಲ ಬರ್ಲಾರ್ದ ಮಹಿಳೆಯರು ಕೂಡ ಇವತ್ತಿಗೆ ಹೊರಗೆ ಬರ್ತಾ ಇದ್ದಾರೆ. ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಅವ್ರಿಗೆ ಸಾಥಿರ್ತೀವಿ ಅಂತ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.